ಗ್ರಾಮೀಣ ಶೈಲಿಯನ್ನೇ ಮರೆತಿರುವ ಇಂದಿನ ಕಾಲೇಜು ವಿದ್ಯಾರ್ಥಿಗಳಿಗೆ ಇಲ್ಲೊಂದು ಕಾಲೇಜು ಹಳ್ಳಿ ವಾತಾವರಣ ಸೃಷ್ಟಿಸುವ ಮೂಲಕ ಇಡೀ ಕಾಲೇಜನ್ನೇ ಹಳ್ಳಿಮಯವಾಗಿಸಿದೆ. ಎಲ್ಲಿ ನೋಡಿದ್ರೂ ಇಳಕಲ್ ಸೀರೆಯುಟ್ಟ ವಿದ್ಯಾರ್ಥಿನಿಯರು, ವಿವಿಧ ರೀತಿಯ ತಿನಿಸುಗಳು, ಗಮನ ಸೆಳೆದ ಪ್ರಯೋಗಾತ್ಮಕ ಪ್ರಾಜೆಕ್ಟ್ಗಳು. ಈ ಸ್ಟೋರಿ ನೋಡಿ. ಇಳಕಲ್ ಸೀರೆ ಉಟ್ಕೊಂಡು ಮೊಣಕಾಲ್ ಗಂಟ ಎತ್ಕೊಂಡು ಏರಿ ಮೇಲೆ ಏರಿ ಬಂದು ಆಧುನಿಕ ಭರಾಟೆಯಲ್ಲಿ ಹಳ್ಳಿ ವಾತಾವರಣ, ಊಟ, ಆಟ, ಪಾಠ, ಉಡುಗೆ, ತೊಡುಗೆ, ಜೀವನ ಶೈಲಿ ಎಲ್ಲವೂ ಸಂಪೂರ್ಣವಾಗಿ ಬದಲಾಗ್ಬಿಟ್ಟಿದೆ. ರೊಟ್ಟಿ, ರಾಗಿ ಮುದ್ದೆಯ ಜಾಗವನ್ನ ಬ್ರೆಡ್, ಬರ್ಗರ್ ನುಂಗಿ ಹಾಕಿದೆ. ಲಂಗ ದಾವಣಿ, ಸೀರೆ ಸ್ಥಳವನ್ನ ಮಿಡ್ಡಿ, ಜೀನ್ಸ್ ಪ್ಯಾಂಟ್, ಟೀ ಶರ್ಟ್ ಅಲಂಕರಿಸಿವೆ. ಪರದೇಶಿ ಫ್ಯಾಷನ್ ಮಾರು ಹೋಗಿರೋ ಈ ಕಾಲದಲ್ಲಿ ಇಲ್ಲೊಂದು ಕಾಲೇಜು ಹಳ್ಳಿ ಸೊಗಡನ್ನ, ಸ್ಥಳೀಯ ಆಹಾರವನ್ನ ನೆನಪಿಸುವಂತಹ ಫೆಸ್ಟ್ ಮಾಡಿದೆ. ಅದರ ಝಲಕ್ ಇಲ್ಲಿದೆ ನೋಡಿ. ಇಳಕಲ್ ಸೀರೆಯಲ್ಲೇ ವಿದ್ಯಾರ್ಥಿನಿಯರ ರ್ಯಾಂಪ್ ವಾಕ್, ರುಚಿ ರುಚಿ ಅಡಿಗೆ ಮಾಡಿ ಬಡಿಸಿದ ವಿದ್ಯಾರ್ಥಿಗಳು. ಇಳಕಲ್ ಸೀರೆ ಉಟ್ಕೊಂಡು ಮೊಣಕಾಲ್ ತನಕ ತೊಟ್ಕೊಂಡು ಏರಿ ಮೇಲೆ ಏರಿ ಬಂದ್ಲು ನಾರಿ. ಈ ಹಾಡು ನೀವೆಲ್ಲ ಕೇಳಿರ್ಬೇಕಲ್ವಾ? ಹೌದು, ಒಂದ್ ಕಾಲದಲ್ಲಿ ಈ ಹಾಡು ಎಲ್ಲರ ಮನೆಗಳಲ್ಲಿ ಗುನುಗಾಡ್ತಾನೆ ಇರುತ್ತೆ. ಇದೀಗ ಇದೇ ಇಳಕಲ್ ಸೀರೆಗಳನ್ನ ತೊಟ್ಟು ಕಾಲೇಜು ವಿದ್ಯಾರ್ಥಿಗಳು ಹೆಜ್ಜೆ ಹಾಕಿದ್ದಾರೆ. ಹೀಗೆ ಇಳಕಲ್ ಸೀರೆಯಲ್ಲೇ ವಿದ್ಯಾರ್ಥಿಗಳು ರ್ಯಾಂಪ್ ವಾಕ್ ಮಾಡಿ ಮೋಡಿ ಮಾಡಿದ್ದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಬಸವಪ್ರಭು ಕಾಲೇಜಿನಲ್ಲಿ. ಪ್ರತಿ ವರ್ಷ ಬಸವಪ್ರಭು ಕಾಲೇಜಲ್ಲಿ ಒಂದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಕಾಲೇಜು ಫೆಸ್ಟ್ ಮಾಡಲಾಗುತ್ತೆ. ಈ ವರ್ಷ ಹಳ್ಳಿ ಜೀವನ ಶೈಲಿ ಹಾಗೂ ಫುಡ್ ಫೆಸ್ಟ್ ಮಾಡಲಾಗಿದೆ. ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳಿಗಾಗಿ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಶೈಲಿಯ ಉಡುಗೊರೆ ಹಾಕಿಸಿ ಪರಂಪರೆ, ಹಳ್ಳಿಯ ನೆನಪುಗಳನ್ನ ಮೆಲುಕು ಹಾಕಿದ್ದು ವಿಶೇಷವಾಗಿತ್ತು. ಇನ್ನು ಕಲಾ ವಿಭಾಗದ ವಿದ್ಯಾರ್ಥಿಗಳ ವಿವಿಧ ಸಾಂಸ್ಕೃತಿಕ ಕಲೆಗಳ ಪ್ರದರ್ಶನ ಒಂದೆಡೆಯಾದರೆ, ಇನ್ನೊಂದೆಡೆ ಕಾಮರ್ಸ್ ವಿದ್ಯಾರ್ಥಿಗಳು ಸ್ವತಃ ತಾವೇ ಆಹಾರ ಪದಾರ್ಥಗಳನ್ನು ತಯಾರಿಸಿ ಮಾರಾಟ ಮಾಡಿದ್ದಾರೆ. ಜಿಲ್ಲೆಯ 20ಕ್ಕೂ ಹೆಚ್ಚು ಶಾಲೆಯ ವಿದ್ಯಾರ್ಥಿಗಳು ಈ ಫೆಸ್ಟ್ ಅಲ್ಲಿ ಭಾಗವಹಿಸಿದ್ರು. ಮೋಮೋಸ್, ಪಾಯಸ, ಪಾನಿಪುರಿ, ಮಜ್ಜಿಗೆ, ಸಜ್ಜಿ ರೊಟ್ಟಿ, ಊಟ, ಮನೆಯಲ್ಲೇ ತಯಾರಿಸಿದ ಪಾನಕಗಳನ್ನು ಮಾರಾಟ ಮಾಡಿ ಎಲ್ರಿಗೂ ಉಣಬಡಿಸಿದ್ದಾರೆ. ಜೊತೆಗೆ ವ್ಯವಹಾರ ಜ್ಞಾನ, ಆಹಾರದ ಕೊರತೆ ತಿಳಿಸುವ ಮೂಲಕ ಗಮನ ಸೆಳೆದರು. ಸಿಟಿ ಊಟ ಸಿಟಿದವ್ರಿಗೆಲ್ಲ ಗೊತ್ತಾಗಬೇಕು. ನಮ್ಮ ಹಳ್ಳಿ ಊಟ ತುಂಬ ದೇಹಕ್ಕೆ ಒಳ್ಳೆಯದನ್ನು ಮಾಡುತ್ತೆ ಮತ್ತು ತುಂಬ ಕ್ಯಾಲ್ಸಿಯಂ, ವಿಟಮಿನ್ ಎಲ್ಲ ಸಿಗತ್ತೆ. ಮತ್ತು ಅದೇ ರೀತಿ ಸಿಟಿ ಊಟನೂ ಮಾಡಿದ್ದೇವೆ. ಒಟ್ಟಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಹೆಸರಲ್ಲಿ ಡಾನ್ಸ್, ಫ್ಯಾಷನ್ ಶೋ ಆಚರಿಸುವವರ ಮಧ್ಯೆ ಮಕ್ಕಳಿಗೆ ಪಾರಂಪರಿಕತೆ, ಸಂಸ್ಕೃತಿ ಕುರಿತು ಅರಿವು ಮೂಡಿಸುವ ಇಂತಹ ಇನ್ನಷ್ಟು ಕಾರ್ಯಕ್ರಮಗಳು ನಡೆಯಬೇಕಿದೆ. ಈ ಮೂಲಕ ಇಂದಿನ ವಿದ್ಯಾರ್ಥಿಗಳಿಗೆ ಸ್ಥಳೀಯತೆಯ ಸೊಗಡಿನ ಅರಿವು ಮೂಡುವಂತಾಗಲಿ. ಲೋಹಿತ್ ಶಿರೋಳ, ನ್ಯೂಸ್ 18, ಚಿಕ್ಕೋಡಿ.